ಸೊ ಹಲೋ ಹಾಯ್, ಏನಪ್ಪ ಇವತ್ತು ಅಂತಂದ್ರೆ ವಿಡಿಯೋ ಮಾಡ್ತಾ ಇರೋದು ನಾನು ವೆಹಿಕಲ್ ಸ್ಕ್ಯಾಮರ್ ಬಗ್ಗೆ. ಸೊ ವೆಹಿಕಲ್ ಸ್ಕ್ಯಾಮರು ಯಾವ ತರ ಆಗುತ್ತೆ ಅಂತಂದ್ರೆ ನನಗೂ ಗೊತ್ತಿರಲಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ. ಇದೇ ತರ ಮೊನ್ನೆ ಎಲ್ಲೋ ಬ್ಯಾಂಕ್ ಹತ್ರ ಹೋಗಿರ್ತೀನಿ, ನಾನು ಗಾಡಿ ನಿಲ್ಸಿರ್ತೀನಿ ಪಾರ್ಕಿಂಗ್ ಅಲ್ಲಿ. ಸೊ ಬರೀ ಫೋಟೋ ತಗೊಂಡು ಫೇಕ್ ಆಪ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬರೀ ನಮ್ಮ ಹೆಸರು ಮತ್ತೆ ನಮ್ಮ ಗಾಡಿ ನಂಬರ್ನ ತಗೊಂಡ್ ಬರ್ತಾರೆ. ಗಾಡಿ ನಂಬರ್ ತಗೊಂಡ್ ಬಂದು ನಂದು ಗಾಡಿ EMI ಮುಗಿದೆ 2 years ಆಗೋಗಿದೆ. ಸೊ ನಾನು 2021 ಅಲ್ಲಿ ತಗೊಂಡಿದ್ದು, 2023ಗೆ ಮುಗಿದೋಯ್ತು. ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಸುಮಾ ಅಂತ ಬ್ಯಾಂಕ್ ಒಳಗಡೆನೆ ಹುಡ್ಕೊಂಡ್ ಬಂದು ಈ ಗಾಡಿ ಯಾರ್ದು, ಈ ಗಾಡಿ ನಂಬರ್ ಯಾರ್ದು ಅಂತ ಕೇಳ್ಬಿಟ್ಟು, ಇಬ್ರು ರೌಡಿಗಳ ತರ ಇರ್ತಾರೆ ಅವರು, ಬಂದ್ಬಿಟ್ಟು ನಾವು ಸೀಸರ್ಸು, ನೀವು EMI ಕಟ್ಟಿಲ್ಲ, ಸೊ EMI ಪೇ ಮಾಡ್ಬೇಕು ಅಂತ ಹೇಳ್ತಾರೆ. ನಾನ್ ಅಂತೀನಿ, ನಾನ್ ಯಾಕೆ EMI ಪೇ ಮಾಡ್ಬೇಕು, ನಾನು ಆಲ್ರೆಡಿ ಪೇ ಮಾಡಿದೀನಿ, ನೀವೇನ್ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇಲ್ಲ ನೀವು ಕಟ್ಟಬೇಕು, ಎಲ್ಲ ನೀವು ಕಟ್ಟೋದು ಪ್ರೂಫ್ ತೋರಿಸಿ ಅಂತಂದ್ರು. 2 ವರ್ಷ ಆದ್ಮೇಲೆ ನಾನು ಎಲ್ಲಿಂದ ಪ್ರೂಫ್ ಇಟ್ಕೊಂಡು ತಿರ್ಗಾಡ್ಲ ನಾನು? ಇವಾಗ ನೀವು ಸೀಸರ್ಸ್ ಬಂದ್ಮೇಲೆ ನೀವು ಏನ್ ಮಾಡ್ಬೇಕು, ನಿಮ್ಮ ಹತ್ರ ಇರ್ಬೇಕಲ್ವಾ ನಮ್ದು ಪ್ರೂಫ್. ನಾನು ಅದಕ್ಕೆ ರಿಪೀಟ್ ಅವ್ರನ್ನೇ ಕ್ವಶನ್ ಮಾಡಿ ಕೇಳ್ದೆ. ಏನಂತ ಕೇಳ್ದೆ ಅಂತಂದ್ರೆ, ಇವಾಗ ನೀವು ಸೀಸರ್ಸ್ ಅಲ್ವಾ, ನಿಮ್ಗೆ ನನ್ನ ನಂಬರ್ ತೋರಿಸಿ, ನನ್ಗೆ ಯಾರು ಲೋನ್ ಫೈನಾನ್ಸ್ ಕೊಟ್ಟಿದ್ರು ಅದನ್ನ ತೋರಿಸಿ, ಎಷ್ಟು ನನ್ನ ಯಾವ ಇಸ್ವಿಲ್ ತಗೊಂಡೆ, ಯಾವ ಇಯರ್ ಅಲ್ಲಿ ನಂದು ಎಂಡಿಂಗ್ ಆಯ್ತು ಲೋನ್ ಅಮೌಂಟ್ ಎಷ್ಟು ಕಟ್ತಿದ್ದೆ ಅಂತ ಕೇಳಿದ್ರೆ 5,000 ಅಂತ ಹೇಳ್ತಾನೆ. ನಾನು 5,000 EMI ಕಟ್ತಾ ಇರ್ಲಿಲ್ಲ, ನಂದು EMI ಇದ್ದಿದ್ದೆ ಬರೀ 3,000, 3 ವರ್ಷಕ್ಕೆ ಹಾಕ್ಸ್ಕೊಂಡಿದ್ದಿದ್ದು, ಅದನ್ನ ಕಟ್ಟಿ ಕ್ಲಿಯರ್ ಮಾಡಿ ಯಾವ ಕಾಲ ಆಯ್ತು ನಾನು. ಸೊ ಅದಾದ್ಮೇಲೆ ಇಲ್ಲ ನೀವು ಕಟ್ಲೇಬೇಕು, ನಾನು ನಮ್ಮ ಮ್ಯಾನೇಜರ್ ಕೇಳ್ತೀನಿ ಅಂತಂದ. ಕೇಳಿ, ನೀವ್ ಯಾರನ್ನಾದ್ರೂ ಕೇಳ್ಕೊಳ್ಳಿ, ನನ್ಗೇನಾಗ್ಬೇಕು, ನಾನು ಕಟ್ಟಿದೀನಿ, ಕ್ಲಿಯರ್ ಮಾಡಿದೀನಿ. ಇಲ್ಲ ನೋಡಿ ನಿಮ್ದು ಪ್ರೂಫ್ ಅನ್ಬಿಟ್ಟು ಫೇಕ್ ಆಪ್. ಅದು ಫೇಕ್ ಆಪ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಗಾಡಿ ನಂಬರ್ ಬರುತ್ತೆ, ನಮ್ಮ ಹೆಸರು ಬರುತ್ತೆ ಅಷ್ಟೇ. ಯಾವ ಫೈನಾನ್ಸ್ ಬರಲ್ಲ, ನಮ್ ಡೋರ್ ನಂಬರ್ ಬರಲ್ಲ, ನಮ್ಮ ಅಡ್ರೆಸ್ ಬರಲ್ಲ, ಏನು ಬರಲ್ಲ. ಸೊ ಯಾವಾಗ್ಲೇ ಆಗ್ಲಿ ಕೇರ್ಫುಲ್ ಆಗಿರಿ. ಯಾರಾದ್ರೂ ಈ ತರ ಬಂದ್ ಕೇಳಿದ್ರೆ ಫಸ್ಟ್ ನಮ್ ಡೀಟೇಲ್ಸ್ ಅವ್ರ ಹತ್ರ ಏನಿದೆ ಅದನ್ನ ತಿಳ್ಕೊಳ್ಳಿ, ನೀವು ಕೊಡಕ್ ಹೋಗ್ಬೇಡಿ. ನೋಡಿ ನೀವು 5,000 ತಾನೇ EMI, ಇಲ್ಲ ನೀವ್ ಹೇಳಿ ಎಷ್ಟು EMI ಕಟ್ತಾ ಇದೀವಿ, ನೀವು ಬಂದಿದ್ದೀರಾ ಅಂದ್ರೆ EMI ಎಷ್ಟು ಕಟ್ಟಿಲ್ಲ ಅಂತ ಗೊತ್ತಾದ್ರೆ ತಾನೇ ಗಾಡಿ ಸೀಸ್ ಮಾಡಕ್ ಸಾಧ್ಯ ಅಂತ ಕೇಳಿದ್ಮೇಲೆ 5,000 ಅಂತ ಹೇಳ್ತಾ ಇದ್ದಾನೆ. 5,000 ಚಾನ್ಸೇ ಇಲ್ಲ. ಯಾರಿಗೆ ಹೇಳ್ತಾ ಇದ್ದೆ, ಮತ್ತೆ ಯಾವ ಫೈನಾನ್ಸ್ ಕೊಟ್ಟಿದ್ದು ಅದನ್ನ ಹೇಳಿ, ನನಗೆ ನಂಗೆ ಪೂರ್ತಿ ಡೀಟೇಲ್ಸ್ ಕೊಡಿ ಅಂತ ನಾನ್ ಕೇಳದ್ಮೇಲೆ, ಬಿಡಿ ನೀವು ಬ್ಯಾಂಕ್ ಎಂಪ್ಲಾಯಿ ಅಂತ ನಾವು ಬಿಟ್ಟು ಹೋಗ್ತಾ ಇದೀವಿ, ನೀವು ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ, ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ, ಕಟ್ಟಿ ಕ್ಲಿಯರ್ ಮಾಡ್ತೀನಿ, ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತಂದೆ. ಸೊ ಅದಕ್ಕೆ ಯಾರು ಎದ್ರುಕೋಬೇಡಿ. ಆತರ ಯಾರಾದ್ರೂ ಬಂದಾಗ ಫಸ್ಟ್ ಅವ್ರ ಹತ್ರ ನಿಮ್ಮ ಡೀಟೇಲ್ಸ್ ಏನಿದೆ ಅದನ್ನ ತಿಳ್ಕೊಳ್ಳಿ. ಯಾರೇ ವೆಹಿಕಲ್ ಬಂದ್ರು ನಿಮ್ಮ ಡೀಟೇಲ್ಸ್ ಅವ್ರ ಹತ್ರ ಇರುತ್ತೆ. ನಿಮ್ಮ ಫೋನ್ ನಂಬರು, ನಿಮ್ಮ ಮನೆ ಅಡ್ರೆಸ್, ನಿಮ್ಮ ಹೆಸರು, ಯಾವ ಇಸ್ವಿ, ಯಾವ ಫೈನಾನ್ಸ್, ಪ್ರತಿ ಒಂದು ಇರುತ್ತೆ. ಅದನ್ನ ತಿಳ್ಕೊಂಡು ಕೊಡಿ. ಅವರು ನಮ್ಮ ಹತ್ರ ದುಡ್ಡು ಕಿತ್ಕೊಳಕ್ ಬಂದ್ರು, ಈ ತರ ಸೀಸ್ ಮಾಡ್ತೀವಿ, ನೀವು ದುಡ್ಡು ಕೊಡಿ, ಬಿಟ್ಟು ಹೋಗ್ತೀವಿ ಅಂತ. ನಾನ್ ಕೊಡಲ್ಲ, ನಂಗೆ ಡೀಟೇಲ್ಸ್ ಕೊಡಿ ಅಷ್ಟೇ ಬೇಕಾಗಿರೋದು, ಬೇರೆ ಏನು ಬೇಡ. ನಂದು ಹೆಸರಿದೆ ಅಷ್ಟೇ, ಇನ್ನೇನು ಇಲ್ಲ, ನಂದು ಅಡ್ರೆಸ್ ಇಲ್ಲ, ಯಾವ ಫೈನಾನ್ಸ್ ಇಲ್ಲ, ಸೊ ಏನೇನು ಇಲ್ಲ. ಸೊ ಅದಕ್ಕೋಸ್ಕರ ಬಿ ಕೇರ್ಫುಲ್ ಆಗಿರಿ. ಇದೊಂದು ಸ್ಕ್ಯಾಮರ್ ಅಲರ್ಟ್. ಸೊ ಈ ತರ ಸ್ಕ್ಯಾಮರ್ಸ್ ತುಂಬಾ ಸರೌಂಡಿಂಗ್ ನಡೀತಾ ಇದೆ. ಇದು ನನಗೆ ಆಗಿದ್ದು ನಮ್ಮ ಆಫೀಸ್ ಹತ್ರ BLT4 ದೊಡ್ಡಕಲ್ಸಂದ್ರ ನಿಯರೆಸ್ಟ್. ಅವ್ರನ್ನ ನಾನು ನೆಕ್ಸ್ಟ್ ಟೈಮ್ ನೋಡಿದ್ರೆ ವಿಡಿಯೋ ಮಾಡಾಕ್ತೀನಿ. ಅವ್ರನ್ನ 2 times ನಾನು ನೋಡಿದೀನಿ. ಸೊ ಅವ್ರೇನಾದ್ರು ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ನಾನು ವಿಡಿಯೋ ಮಾಡಾಕ್ತೀನಿ. ಬಿ ಕೇರ್ಫುಲ್ ಆಗಿರಿ. ಯಾರೇ ಬಂದ್ರು ಈ ತರ ವೆಹಿಕಲ್ ಕಟ್ಟಿಲ್ಲ, ಮಾಡಿಲ್ಲ ಅಂತ ಹೇಳಿದ್ರೆ ಪ್ರೂಫ್ ಕೇಳಿ ಧೈರ್ಯವಾಗಿ ಮಾತಾಡಿ. ಸೊ ನಾನು ಧೈರ್ಯವಾಗಿ ಮಾತಾಡಿದೀನಿ, ಅದಕ್ಕೋಸ್ಕರ ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನನ್ನ ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.